ಹಲ್ಲೆಲೂಯ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಓಕೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ನೇರವಾಗಿ. ಹೋದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಯಾವ ವಿಷಯ ಇತ್ತು ಹೋದುವಾರ? ಯಾರು ನೂತನ ಸೃಷ್ಟಿ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿ ಎಂಬುದಾಗಿ ನಾವು ಧ್ಯಾನ ಮಾಡಿದ್ವಿ. ಒಳ್ಳೆಯದು, ಚೆನ್ನಾಗಿ ಜ್ಞಾಪಕ ಮಾಡಿದ್ದೀರಿ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಅನೇಕರಿಗೆ ನಮಗೆ ಗೊತ್ತಿಲ್ಲ ಸ್ತುತಿ ಎನ್ನುವಂಥದ್ರ ಅರ್ಥ, ಪ್ರೈಸ್ ಎಂಬುದಾಗಿ. ಹಲ್ಲೆಲೂಯ. ಸ್ತುತಿ ಯಾಕೆ ನಾವು ಮಾಡಬೇಕಾಗಿದೆ? ಸ್ತುತಿ ಎನ್ನುವಂಥದ್ದು ಪದದ ಅರ್ಥ ಏನಾಗಿದೆ? ಯಾರು ದೇವರನ್ನು ಸ್ತುತಿಸಬೇಕಾಗಿದೆ? ಯಾವಾಗ ದೇವರನ್ನು ಸ್ತುತಿಸಬೇಕಾಗಿದೆ? ಸ್ತುತಿ ಮಾಡುವುದರ ಮೂಲಕವಾಗಿ ಬರುವಂತಹ ಆಶೀರ್ವಾದಗಳಾದರೂ ಏನು ಎಂಬುದಾಗಿ ಇವತ್ತಿನ ದಿವಸ ನಾವು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋಣ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 149ನೇ ಕೀರ್ತನೆ 6ನೇ ವಚನದ ಮೂಲಕವಾಗಿ ಕೀರ್ತನೆಯಲ್ಲಿ ಈ ರೀತಿಯಾಗಿ ಯಾವುದು ಸ್ತುತಿಯ ಪದದ ಅರ್ಥ ಎಂಬುದಾಗಿ ಆತನನ್ನು ಸ್ತೋತ್ರಿಸುವಂಥದ್ದೇ ಸ್ತುತಿಯ ಒಂದು ಏನಾಗಿದೆ, ಅರ್ಥವಾಗಿದೆ. ಪ್ರಿಯರೇ, ಜ್ಞಾನೋಕ್ತಿ 27-21 ಪ್ರಕಾರವಾಗಿ ನಾವು ನೋಡುವಾಗ ಆತನನ್ನು ಹೊಗಳುವಂಥದ್ದು ಏನಾಗಿದೆ, ಸ್ತುತಿಯಾಗಿದೆ. ಆತನನ್ನು ಕೊಂಡಾಡುವಂಥದ್ದು, ದಾನಿಯೇಲ 2:23 ಪ್ರಕಾರವಾಗಿ ಆತನನ್ನು ಕೊಂಡಾಡುವಂಥದ್ದೇ ಏನಾಗಿದೆ, ಸ್ತುತಿಯಾಗಿದೆ. ಆತನು ನಮಗೆ ಉಪಕಾರಗಳನ್ನು ಮಾಡಿದ ಕಾರಣಕ್ಕಾಗಿ ಆತನನ್ನು ನಾವು ಕೃತಜ್ಞತೆಯಿಂದ ಥ್ಯಾಂಕ್ಸನ್ನು ಹೇಳುವಂಥದ್ದು ಏನಾಗಿದೆ, ಸ್ತುತಿಯಾಗಿದೆ ಎಂಬುದಾಗಿ ಕೀರ್ತನೆ 100ನೇ ಕೀರ್ತನೆ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯೋಹಾನ್ ಬರೆದಂಥ ಸುವಾರ್ತೆಯಲ್ಲಿ ಈ ರೀತಿಯಾಗಿರುತ್ತೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂತಂದರೆ, ಆತನನ್ನು ಮಹಿಮೆ ಸಲ್ಲಿಸುವಂಥದ್ದು, ಯೋಹಾನ 9:24ರಲ್ಲಿ ಆತನಿಗೆ ಮಹಿಮೆ ಸಲ್ಲಿಸುವಂಥದ್ದೇ ಏನಾಗಿದೆ, ಸ್ತುತಿ ಎಂಬುದಾಗಿ ಆಗಿದೆ. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 9ನೇ ಇಬ್ರಿಯ 2ನೇ ಅಧ್ಯಾಯ 12ನೇ ವಚನದಲ್ಲಿ ಹಾಡುಗಳನ್ನು ಆಡುತ್ತಾ ಆತನನ್ನು ಮಹಿಮೆ ಪಡಿಸುವಂಥದ್ದು, ಪದಗಳನ್ನು ಆಡುತ್ತಾ ಆತನನ್ನು ಕೊಂಡಾಡುವಂಥದ್ದು ಏನಾಗಿದೆ, ಸ್ತುತಿ ಎಂಬುದಾಗಿ ಆಗಿದೆ. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಎನ್ನುವಂಥದ್ದು ದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಯಜ್ಞ. 17ನೇ ಅಧ್ಯಾಯ 26ನೇ ವಚನ ಯೆರೆಮೀಯದಲ್ಲಿ ನಾವು ನೋಡುವಾಗ ಕೃತಜ್ಞತೆಯ ಒಂದು ಅರ್ಪಣೆಯಾಗಿ ಸ್ತುತಿ ಎನ್ನುವಂಥದ್ದು ನಮಗೇನು ಮಾಡ್ತಾ ಇದೆ, ಕಂಡು ಬರ್ತಾ ಇದೆ. ಪ್ರೇರ, ಅದಕ್ಕಾಗಿ ಸ್ತುತಿ ಎನ್ನುವಂಥದ್ದು ಬಹಳ ಮುಖ್ಯ. ನಾವು ಯಾಕೆ ದೇವರನ್ನು ಸ್ತುತಿಸಬೇಕೆಂಬುದಾಗಿ ನಾವು ನೋಡುವಾಗ ಆತನು ದೊಡ್ಡವನಾಗಿದ್ದಾನೆ, ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು. ಅಷ್ಟು ಮಾತ್ರವಲ್ಲದೆ ಆತನಿಗೆ ಪ್ರಿಯವಾಗಿರುವಂಥದ್ದಾಗಿದೆ ಸ್ತುತಿ ಎನ್ನುವಂಥದ್ದು, ಅದಕ್ಕಾಗಿ ಆತನನ್ನು ನಾವು ಆತನು ಸ್ತುತಿಗೆ ಪಾತ್ರನಾಗಿರ್ತಕ್ಕಂಥ ದೇವರಾಗಿದ್ದಾನೆ, ಅದಕ್ಕಾಗಿ ನಾವು ಆತನನ್ನು ಸ್ತುತಿಸಬೇಕು. ಆತನು ಗೌರವಕ್ಕೆ ಯೋಗ್ಯನಾಗಿದ್ದಾನೆ, ಅದಕ್ಕಾಗಿ ನಾವು ಆತನಿಗೆ ಸ್ತುತಿಸಬೇಕು. ಆತನು ಕೃಪೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ, ಅದಕ್ಕಾಗಿ ನಾವು ಆತನಿಗೆ ಸ್ತುತಿಸಬೇಕು. ಆತನು ಎಲ್ಲ ಸಿಂಹಾಸನಗಳಿಗಿಂತ ದೊಡ್ಡ ಸಿಂಹಾಸನ, ಪರಲೋಕದ ಸಿಂಹಾಸನದ ಅಧಿಪತಿಯಾಗಿದ್ದಾನೆ, ಅದಕ್ಕಾಗಿ ನಾವು ಆತನನ್ನು ಏನು ಮಾಡಬೇಕಾಗಿದೆ, ಸ್ತುತಿಸಬೇಕಾಗಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಯಾರು ಆತನನ್ನು ಸ್ತುತಿಸೋದಕ್ಕೆ ಅರ್ಹರಾಗಿರ್ತಾರಂತ ನಾವು ನೋಡುವಾಗ ದೇವ ಜನರು, ಆತನನ್ನು ನಂಬಿದಂಥ ಮಕ್ಕಳು ಆತನನ್ನು ಏನು ಮಾಡ್ತಾರೆ, ಸ್ತುತಿಸ್ತಾರೆ. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯಾರು ಅನೀತಿಯಿಂದ ನೀತಿಯ ಕಡೆಗೆ ಬಂದಿರ್ತಾರೋ, ಆ ನೀತಿಯ ಮಾರ್ಗದಲ್ಲಿ ಬಂದಿರತಕ್ಕಂಥ ಜನರು ಏನು ಮಾಡ್ತಾರೆ, ಆತನನ್ನು ಸ್ತುತಿಸಲಿಕ್ಕೆ ಇಷ್ಟಪಡ್ತಾರೆ. ಆತನ ಭಕ್ತರಾಗಿರುವಂಥವ್ರು ಆತನನ್ನು ಸ್ತುತಿಸ್ತಾರೆ, ಆತನ ಸೇವಕರು ಆತನನ್ನು ಸ್ತುತಿಸ್ತಾರೆ, ಆತನನ್ನು ಸೇವೆ ಮಾಡುವಂಥ ದೇವದೂತರು ಆತನನ್ನು ಸ್ತುತಿಸ್ತಾರೆ. ಆತನ ಸೃಷ್ಟಿ ಎಲ್ಲವೂ ಕೂಡ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಕಣ್ಣಿಗೆ ಕಾಣದೇ ಇರುವ ಎಲ್ಲ ಜಗತ್ತು ಕೂಡ ಆತನನ್ನು ಏನು ಮಾಡುತ್ತಂತೆ, ಸ್ತುತಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಸತ್ಯವನ್ನು ಗ್ರಹಿಸಿದಂಥವರು ಕೂಡ ಆತನನ್ನು ಏನು ಮಾಡ್ತಾರೆ, ಸ್ತುತಿಸಲಿಕ್ಕೆ ಇಷ್ಟಪಡ್ತಾರೆ. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯಾವಾಗ ನಾವು ಸ್ತುತಿಸಬೇಕೆಂಬುದಾಗಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಕೀರ್ತನೆ 113 ವಾಕ್ಯದಲ್ಲಿ, ಮೂಡಣದಿಂದ ಪಡುವಣದವರೆಗೆ ಏನು ಮಾಡ್ತಾರಂತೆ, ಜನರು ಸ್ತುತಿಸ್ತಾರೆ. ಪ್ರಿಯರೇ, ದಿನವೆಲ್ಲ ನಾವು ಆತನನ್ನು ಸ್ತುತಿಸಬೇಕು. ನಮ್ಮ ಜೀವಮಾನವೆಲ್ಲ ಎಡೆಬಿಡದೆ ಕುಗ್ಗಿ ಹೋಗಿರುವಾಗ
ಮಧ್ಯರಾತ್ರಿಯಲ್ಲಿ ಎಲ್ಲದರಲ್ಲಿಯೂ ಕೂಡ ನಾವು ದೇವರನ್ನು ಏನು ಮಾಡಬೇಕಂತೆ ಸ್ತುತಿಸುವಂಥ ಮಕ್ಕಳಾಗಬೇಕು ಪ್ರಿಯರೇ. ಯಾಕೆ ಸ್ತುತಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪದ. ಸ್ತುತಿಯನ್ನೇ ನಾವು ಯಾಕೆ ಮಾಡಬೇಕೆಂಬುದಾಗಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಮೊದಲನೇದಾಗಿ ಸ್ತುತಿ ಎನ್ನುವಂಥದ್ದು ಏನಾಗಿದೆ, 106ನೇ ಕೀರ್ತನೆ 12ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಸ್ತುತಿಯ ಆಶೀರ್ವಾದ, ಸ್ತುತಿ ಮಾಡೋದ್ರಿಂದ ನಮಗೆ ಬರುವಂಥ ಆಶೀರ್ವಾದ ಏನಾಗಿದೆ ಒಂದು ಸಾರಿ ಓದ್ತೀರಾ? 106ನೇ ಕೀರ್ತನೆ 12ನೇ ವಚನ. ಕ್ವಿಕ್ಕಾಗಿ ಓದಬೇಕು. ತೆಗ್ದಿಲ್ವಾ? 106ನೇ ಕೀರ್ತನೆ 12ನೇ ವಚನ. ಆಮ ಆತನ ಮಾತು ನಂಬಿ ಆತನನ್ನ ಕೀರ್ತಿಸಿದರು. ಹಲ್ಲೆಲೂಯಾ. ಸ್ತುತಿ ಎನ್ನುವಂಥದ್ದು ನಂಬಿಕೆಯ ಫಲವಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ಟಾಗ, ದೇವರು ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಾಗ, ಆ ಮಹತ್ ಕಾರ್ಯಗಳನ್ನು ಮಾಡಿದಂಥ ದೇವರಿಗೆ ನಾವೇನು ಮಾಡಬೇಕು ರೀ? ಸ್ತುತಿ ಮಾಡಬೇಕು. ಯಾಕಂದರೆ ನಂಬಿಕೆಯ ಫಲ ಯಾವುದಾಗಿದೆ? ಈ ಒಂದು ಸ್ತುತಿಯಿಂದ ಬರುವಂಥ ಮೊದಲನೆಯ ಆಶೀರ್ವಾದವಾಗಿದೆ. ನಾವು ನೋಡ್ತಾ ಇದ್ದ ಇಸ್ರಾಯೇಲ್ಯರನ್ನು ದೇವರು ಅರಣ್ಯ ಮಾರ್ಗದ ಮೂಲಕವಾಗಿ ಆತನು ನಡೆಸ್ತಾ ಇರಬೇಕಾದ್ರೆ ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ಆತನು ಏನು ಮಾಡ್ತಾ ಇದ್ದಾನೆ? ಒದಗಿಸ್ತಾ ಇದ್ದಾನೆ. ಆತನು ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ಅವರಿಗೆ ಯಾವ ಅಪಾಯ ಬರಲಾರದ ಹಾಗೆ ಅವರಿಗೆ ಬೇಕಾಗಿರುವಂಥ ಆಹಾರವನ್ನು, ನೀರನ್ನು, ಪ್ರತಿಯೊಂದನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಅವರಿಗೆ ಒದಗಿಸಿ ಕೊಡ್ತಾ ಇದ್ದಾನೆ ಪ್ರೇಯರ್. ಯಾಕಂದರೆ ದೇವರು ಅವರನ್ನು ದಾಸತ್ವದಿಂದ, ಐಗುಪ್ತ ದೇಶದಲ್ಲಿ ದಾಸತ್ವದಿಂದ ಬಿಡುಗಡೆ ಮಾಡಿ ಆತನು ಕಾನಾನ್ ಎನ್ನುವಂಥ ಹೊಸದಾಗಿರ್ತಕ್ಕಂಥ ದೇಶವನ್ನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂಥ ದೇಶವನ್ನು ಕೊಡುವುದಕ್ಕಾಗಿ ಅವ್ರನ್ನ ಏನು ಮಾಡ್ತಾ ಇದ್ದಾನೆ? ನಡೆಸ್ತಾ ಇದ್ದಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಸ್ತುತಿ ಎನ್ನುವಂಥದ್ದು ನಂಬಿಕೆಯ ಒಂದು ಫಲವಾಗಿ ನಮಗಿಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಸ್ತುತಿ ಮಾಡುವಾಗ ನಮಗೇನು ಬರುತ್ತೆ ರೀ? ನಂಬಿಕೆಯ ಫಲವನ್ನು ನಾವು ಕಾಣುವಂಥವ್ರಾಗಿರ್ತೀವಿ. ನಾವು ನೋಡ್ತಾ ಇದ್ದೇವೆ, ಆ ಎಲ್ಲ ಆಶೀರ್ವಾದಗಳನ್ನು ಹೊಂದಿರತಕ್ಕಂಥವರು ದೇವ್ರನ್ನ ಏನು ಮಾಡಿದ್ರಂತೆ? ಕೀರ್ತಿಸಿದರು. ಮೊದಲನೇದಾಗಿ ಸ್ತುತಿ ಆಶೀರ್ವಾದ ಏನಾಗಿದೆ? ಅದು ನಂಬಿಕೆಯ ಫಲವಾಗಿದೆ. ನಂಬಿಕೆಯನ್ನು ನಮ್ಮಲ್ಲಿ ತರುವಂಥದ್ದಾಗಿದೆ. ಯಾವಾಗ ರೀ? ನಾವು ಸ್ತುತಿಸುವಾಗ ನೋಡ್ರಿ, ಏನಂತ ಹೇಳ್ತೀವಿ, ಹಾಡುಗಳನ್ನು ಆಡ್ತಾ ಇರಬೇಕಾದ್ರೆ ನಾವೇನಾಗ್ತೀವಿ? ಪರವಶರಾಗ್ತೀವಿ. ದೇವರನ್ನು ಮಹಿಮೆ ಪಡಿಸುವಾಗ ನಾವೇನಾಗ್ತೀವಿ? ಪರವಶರಾಗ್ತೀವಿ ಪ್ರಿಯರೇ. ದೇವರನ್ನು, ನಮ್ಮ ಸ್ತುತಿಯನ್ನು, ಸ್ತೋತ್ರಗಳನ್ನು ನಾವು ಸಲ್ಲಿಸುವಾಗ ದೇವರ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಇರುತ್ತೆ ಎಂಬುದಾಗಿ 22ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೀವಿ ಪ್ರಿಯರೇ. ಯಾವ ರೀತಿಯಾಗಿ ದೇವರು ಎಲ್ಲಿ 2-3 ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ಇರ್ತೀನಿ ಎಂಬುದಾಗಿ ಹೇಳಿದಂಥ ದೇವರು, ನಾವು ಸ್ತುತಿಸುವಂಥ ಮಧ್ಯದ ಸಮಯದಲ್ಲಿಯೇ ಆತನ ಏನು ಮಾಡ್ತಾನೆ? ನಮ್ಮ ಮೇಲೆ ತನ್ನ ಬಲವಾದಂಥ ಪ್ರಸನ್ನತೆಯನ್ನು ಇಳಿಯ ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದ ದೇವರು ವಾಕ್ಯ ಹೇಳ್ತದೆ, ಮೊಟ್ಟ ಮೊದಲನೇದಾಗಿ ಸ್ತುತಿ ಅನ್ನುವಂಥದ್ದು ಏನಾಗಿದೆ ರೀ? ನಂಬಿಕೆಯ ಒಂದು ಫಲವಾಗಿ ನಮಗೆ ಕಾಣಿಸ್ತಾ ಇದೆ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಸ್ತುತಿ ಮಾಡುವಂಥ ಸಮಯದಲ್ಲಿ ನಾವು ಜಯವನ್ನು ಹೊಂದುವುದಕ್ಕೆ ಕಾರಣ ಆಗುತ್ತೆ ಪ್ರಿಯರೇ. ಜಯ ಕೊಡುತ್ತೆ. ಯಾವುದು? ಸ್ತುತಿ. ನೀವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 20ನೇ ಅಧ್ಯಾಯ 21ರಿಂದ 24 ವಚನಗಳು. 2ನೇ ಪೂರ್ವಕಾಲ 20ನೇ ಅಧ್ಯಾಯ 21ರಿಂದ 24 ವಚನಗಳು. ಓದ್ರಮ್ಮ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 20ನೇ ಅಧ್ಯಾಯ 21ನೇ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನ, ಮೊವಾಬ್ಯರನ್ನ, ಸೆಯೀರ್ ಪರ್ವತದವರನ್ನ ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೊವಾಬ್ಯರು ಸೆಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯೆಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳ ಹೊರತಾಗಿ ಜೀವದಿಂದ ಉಳಿದಿರುವ
ಉಳಿದಿರುವವರು ಯಾರೂ ಕಾಣಿಸಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯಾರು ಬಂದಿದ್ದಾರೆ? 3 ಸಮೂಹಗಳು ಬಂದಿದೆ. 20ನೇ ಅಧ್ಯಾಯ 1ನೇ ವಚನ ಓದ್ರಿ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೋನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚೆಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿ ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಮತ್ತೆ ನಾವು ನೋಡ್ತಾ ಇದ್ದೇವೆ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯೆಹೋಷಾಫಾಟನು. ಏನಂದ್ರೆ 12ನೇ ವಚನದಲ್ಲಿ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದೂ ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಅಲ್ಲಿ ಯೆಹೋಷಾಫಾಟನ ಸಮೂಹಕ್ಕೆ 3 ವಿರುದ್ಧವಾಗಿರ್ತಕ್ಕಂಥ ಶತ್ರುವಿನ ಸೈನ್ಯ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅವರು ಭಾಳ ಭಯಂಕರವಾದಂಥ ಜನರಾಗಿರುವ ಸಮಯದಲ್ಲಿ ಇವರು ಭಯ ಪಡ್ತಾ ಇದ್ದಾರೆ. ಅಯ್ಯೋ ಆಯಿತು, ನಮ್ಮ ದೇಶವನ್ನು ಏನು ಮಾಡಿಬಿಡ್ತಾರೆ? ಲೂಟಿ ಮಾಡಿಬಿಡ್ತಾರೆ, ನಮ್ಮ ದೇಶವನ್ನು ಸುಟ್ಟು ಬಿಡ್ತಾರೆ, ನಮ್ಮೆಲ್ಲರನ್ನ ಸಂಹಾರ ಮಾಡಿಬಿಡ್ತಾರೆ ಎಂಬುದಾಗಿ ನೆನೆಸಿ ಆ ಸಮಯದಲ್ಲಿ ಇಂತಹ ಭಯಂಕರವಾಗಿರ್ತಕ್ಕಂಥ ಶತ್ರುವಿನ ಸೇನೆ ಬರುತ್ತದೆ ಎಂಬುದಾಗಿ ತಿಳಿದಾಗ ಇವ್ರು ಏನು ಮಾಡ್ತಾ ಇದ್ದಾರೆ? ಭಯಪಟ್ಟು ದೇವರನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಹಲ್ಲೆಲೂಯಾ. ಯಾರನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು? ದೇವರನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ನೆನೆಸಿ ದೇವರ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದ್ದೇವೆ, ನಾವು ಬಲಹೀನರಾಗಿದ್ದೇವೆ, ನಮಗೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ನೀನೇ ನಮಗೆ ಆಶ್ರಯವಾಗಿದ್ದೀ, ಆಧಾರವಾಗಿದ್ದೀ ಎಂಬುದಾಗಿ ಸಂಪೂರ್ಣವಾಗಿ ದೇವರಿಗೆ ಏನು ಮಾಡ್ತಾ ಇದ್ದಾರೆ? ತಮ್ಮ ಜೀವಿತವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಯೆಹೋಷಾಫಾಟನ ಸಮೂಹದವರು ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ? ದೇವರಿಗೆ ಗಾಯನ ಮಾಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ, ದೇವರನ್ನು ಸ್ತುತಿಸೋದಕ್ಕೆ, ದೇವರಿಗೆ ಮಹಿಮೆಪಡಿಸೋದಕ್ಕೆ, ದೇವರಿಗೆ ಸಂಪೂರ್ಣವಾಗಿ ಮೊರೆ ಇಡುವುದಕ್ಕೆ, ಪರಿಶುದ್ಧತ್ವದಿಂದ ದೇವರನ್ನು ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ದೇವರು ಏನು ಮಾಡ್ತಾ ಇದ್ದಾನೆ? ಆ ಸ್ಥಳದಲ್ಲಿ ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನು ಮಾಡ್ತಾ ಇದ್ದಾನೆ, ಅತಿಶಯ ಕಾರ್ಯ ಜರುಗಿಸ್ತಾ ಇದ್ದಾನೆ. ಆ ಕಾರ್ಯ ಏನಂತಂದರೆ, ಯಾವ 3 ಸಮೂಹದವರು ಮಾತಾಡಿಕೊಂಡು ಯೆಹೋಷಾಫಾಟನನ್ನು ಮುಗಿಸಬೇಕು, ಅವನ ದೇಶವನ್ನು ಮುಗಿಸ್ಬೇಕಂತೇಳಿ ಹುನ್ನಾರ ಮಾಡಿಕೊಂಡು ಬಂದಿದ್ರು, ಆ ಬಂದಂಥವರೆಲ್ಲರೂ ಕೂಡ ತಮಗೆ ತಾವೇ ಏನಾದ್ರಂತೆ? ಅವರು ಶತ್ರುಗಳು ತಾವೇ ಒಡ್ಕೊಂಡು ನಾಶವಾಗಿ ಹೊರಟು ಹೋದರು ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ದೇವರಿಗೆ ನೀನು ಸ್ತುತಿ ಮಾಡುವಾಗ ದೇವರು ನಿನ್ನ ಪಕ್ಷವಾಗಿ ಯುದ್ಧ ಮಾಡುವಂಥ ದೇವರಾಗಿದ್ದಾನೆ. ದೇವರ ಬಳಿಯಲ್ಲಿ ನೀನು ನಿಂತುಕೊಂಡು, ದೇವರೇ ನನ್ನ ಆಶ್ರಯ, ಆಧಾರ, ಆತನೇ ನನ್ನ ಆರಂಭ, ಅಂತ್ಯ, ಆತನೇ ನನಗೆ ಎಲ್ಲವೂ ಕೂಡ ಎಂಬುದಾಗಿ ನೀನು ನೆನೆಸಿ ಆತನಿಗೆ ಮೊದಲನೇ ಪ್ರಥಮ ಸ್ಥಾನವನ್ನು ನೀನು ಕೊಡುವಾಗ ಖಂಡಿತವಾಗಿ ನಿನಗೆ ಆಶೀರ್ವಾದ ಇರುತ್ತೆ ಹೊರತಾಗಿ, ನಿನಗೆ ಜಯ ಇರುತ್ತೆ ಹೊರತಾಗಿ ನಿನಗೆ ಸೋಲು ಎನ್ನುವಂಥದ್ದು ಇರೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನೀವು ಅನೇಕರು ಸ್ತುತಿ ಮಾಡುವಂಥದ್ದನ್ನು ಏನು ಮಾಡಿಲ್ಲ ರೀ? ಕಲ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸ್ತುತಿ ಮಾಡುವಂಥದ್ದು ಬಹಳ ಮುಖ್ಯ. ಆತ್ಮಾನುಸಾರವಾಗಿ ಮತ್ತು ಒಳಗಡೆ ಅಂತರಂಗದಿಂದ ನಾವು ದೇವರನ್ನು ಏನು ಮಾಡಬೇಕು? ಸ್ತುತಿಸುವಂಥವರಾಗಬೇಕು. ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನು ನಾವು ಸ್ತುತಿ ಮಾಡುವಂಥ ಸಮಯದಲ್ಲಿ, ದೇವರಿಗೆ ನಾವು ಸಂಪೂರ್ಣವಾಗಿ ಸ್ಥಳವನ್ನು ಕೊಡುವಂಥ ಸಮಯದಲ್ಲಿ, ದೇವರನ್ನು ಆಶ್ರಯಿಸಿಕೊಳ್ಳುವಂಥ ಸಮಯದಲ್ಲಿ ಆ ಒಂದು ಸಮಸ್ಯೆಯನ್ನು ದೇವರು ಏನು ಮಾಡ್ತಾನೆ? ತೊಲಗಿಸ್ತಾನೆ, ಸಂಪೂರ್ಣವಾದಂಥ ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗ ಎಲ್ಲರ ನಿದ್ದೆಯಿಂದ ಎಚ್ಚರಿಕೆ ಆದಂಗೆ ಆದ್ರಿ ಏನು? ಯಾಕೆ ಹೇಳ್ರಿ? ಸೂರ್ಯ ಬಂದನಲ್ಲ, ಬಿಸಿಲು ಬಂತಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಯೆಹೋಷಾಫಾಟನ ಸೈನ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆ ಜನರು ಏನಾದ್ರಿ? ತಮಗೆ ತಾವೇ ಯುದ್ಧ ಮಾಡಿಕೊಂಡು, ತಮಗೆ ತಾವೇ ಕೊಚ್ಚಿಕೊಂಡು ಅವರೇನಾದರೂ ಸತ್ತು ಹೋದರು. ಕಾರಣ ಒಂದೇ, ದೇವರು ಆ ರೀತಿಯಾಗಿ ಇವರ ಪಕ್ಷವಾಗಿ ದೇವರು ನಿಂತು ತಾನೇ ಯುದ್ಧವನ್ನು ಮಾಡಿದ. ಅದಕ್ಕಾಗಿ ದೇವರು ಕೇಳುವಂಥದ್ದೊಂದೇ, ನನಗೆ ಸ್ತುತಿಯಜ್ಞವನ್ನು ನೀವು ಸಮರ್ಪಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಸ್ತುತಿಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೋ ಅವರು ದೇವರನ್ನು ಗೌರವಿಸುವವರಾಗಿರ್ತಾರೆ. ಆ ಗೌರವಿಸುವಂಥ ಮತ್ತು ಅವರ ಜೀವಿತವನ್ನು ಸರಿಪಡಿಸಿಕೊಳ್ಳುವಂಥ, ಯಾವ ವಿಷಯದಲ್ಲಿ ದೋಷಗಳಿದ್ರೆ ಆ ದೋಷಗಳನ್ನು ತೊಳೆದುಕೊಂಡು ದೇವರ ಬಳಿಯಲ್ಲಿ ಪರಿಪೂರ್ಣವಾಗಿ ನಂಬಿಕೆಯಿಂದ ಭಯಭಕ್ತಿಯಿಂದ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಏನು ಮಾಡ್ತಾನಂತೆ? ಬಿಡುಗಡೆಯನ್ನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಂಬಿಕೆಯ ಫಲವಾಗಿರ್ತಕ್ಕಂಥ ಈ ಸ್ತುತಿ, ಎರಡನೇದಾಗಿ ನನ್ನ ಜೀವಿತದಲ್ಲಿ ಸ್ತುತಿ ಎನ್ನುವಂಥದ್ದು ಏನು ಮಾಡುತ್ತೆ? ಜಯವನ್ನು ಕೊಡುತ್ತೆ. ಸಮಸ್ಯೆಗಳು, ಯುದ್ಧಗಳೋಪಾದಿಯಲ್ಲಿ ನಮ್ಮ ಮೇಲೆ ಬಂದು ಎರಗುವಂಥ ಸಮಯದಲ್ಲಿ ದೇವರನ್ನೇ ಆಶ್ರಯಿಸಿಕೊಂಡು ಆತನನ್ನು ಸ್ತುತಿಸುವಾಗ ಖಂಡಿತವಾಗಿ ದೇವರು ನಮಗೇನು ಕೊಡ್ತಾನೆ ಅಂತ ಹೇಳ್ತಾ ಇದ್ದ ವಾಕ್ಯ, ಜಯವನ್ನೇ ಕೊಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಮೂರನೇದಾಗಿ ನಾವು ನೋಡೋಣ, ಸ್ತುತಿ ಮಾಡೋದ್ರಿಂದ ಏನಾಗುತ್ತೆ ಎಂಬುದಾಗಿ. ಅಲ್ಲಿ ಯೆಹೋಷಾಫಾಟನ ಸೈನ್ಯಕ್ಕೆ ಏನು ಸಿಕ್ತ್ರಿ? ಎಲ್ಲ ಜನರ ಹೆಣಗಳ ರಾಶಿ ಕಾಣ್ತು ಹೊರತಾಗಿ ಅವರು ಯಾರು ಕೂಡ ಇವರ ಮೇಲೆ ಯುದ್ಧ ಮಾಡೋದಕ್ಕೆ ಬರಲಿಲ್ಲ. ಅವರ ಶ್ರೇಷ್ಠ ವಸ್ತ್ರಗಳು, ಶ್ರೇಷ್ಠವಾದಂಥ ಆಯುಧಗಳು, ಶ್ರೇಷ್ಠವಾದಂಥ ದ್ರವ್ಯ ಸಂಪತ್ತೆಲ್ಲವನ್ನ ಕೂಡ ಇವರು 3 ದಿವಸಗಳವರೆಗೆ ಏನು ಮಾಡಿದ್ರು ಅಂತ ಅದನ್ನು ಕೂಡಿಸಿಟ್ಟುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಇವರೇನು ಅದನ್ನೇನು ಸಂಪಾದನೆ ಮಾಡಲಿಲ್ಲ, ಇವರೇನು ಅದಕ್ಕೋಸ್ಕರವಾಗಿ ಕಷ್ಟಪಡಲಿಲ್ಲ. ಆದರೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಏನು ಮಾಡಿದ, ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಸಮೂಹದವರ ಮಧ್ಯದಿಂದ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಏನು ಮಾಡಿದಾರೆ, ಆಸ್ತಿಯನ್ನು ಸಮಕೂಡಿಸಿದ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಏನು ಮಾಡ್ತಾನಂತೆ, ಉದ್ಧಾರ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಸ್ತುತಿ ಎನ್ನುವಂಥದ್ದು ಏನು ಮಾಡುತ್ತೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 11ನೇ ವಚನ ಓದ್ತೀರಾ? ಯೆರೆಮೀಯ 33:11. ಯೆಶಾಯ ಆದಮೇಲೆ ಬರುತ್ತೆ ನೋಡ್ರಿ. ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ, ಕೋಲಾಹಲ, ವಧೂವರರ ಸ್ವರ ಇವುಗಳು ಕೇಳಬರುವವು. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ತುತಿ ಮಾಡುವಾಗ ಏನು ಮಾಡ್ತಾನಂತೆ ದೇವರು? ದುರವಸ್ಥೆಯನ್ನು ತಪ್ಪಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಸಮಸ್ಯೆಗಳಿರುವಂಥ ಸಮಯದಲ್ಲಿ ದೇವರಿಗೆ ಪ್ರಥಮವಾದಂಥ ಸ್ಥಾನ ಕೊಟ್ಟು ದೇವರನ್ನು ಆಶ್ರಯವಾಗಿದ್ದುಕೊಂಡು ದೇವರಿಗೆ ಸಂಪೂರ್ಣವಾಗಿ ಏನಂತ ಹೇಳ್ತೀವಿ, ಗಾಯನ ಮಾಡುತ್ತಾ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಆತನಿಗೆ ನಾವು ಆತನೊಬ್ಬಾತನೆಂಬುದಾಗಿ ತಿಳಿದುಕೊಂಡು ಆತನನ್ನು ಕೀರ್ತಿಸುತ್ತಾ ಇರುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿನ್ನ ಜೀವಿತವನ್ನು ಪೂರ್ವ ಸ್ಥಿತಿಗೆ ಆತನ ಏನು ಮಾಡ್ತಾನಂತೆ, ತೆಗೆದುಕೊಂಡು ಬರ್ತಾನೆ. ಆತನ ಏನು ಮಾಡ್ತಾ ಇದ್ದಾನೆ? ದೇಶದ ದುರವಸ್ಥೆಯನ್ನು ಏನು ಮಾಡ್ತಾನಂತ ತಪ್ಪಿಸ್ತಾನೆ. ಹಲ್ಲೆಲೂಯಾ. ದೇಶದಲ್ಲಿರ್ತಕ್ಕಂಥ ಕೇಡುಗಳನ್ನು ಆತನ ಏನು ಮಾಡ್ತಾನೆ? ತಪ್ಪಿಸ್ತಾನೆ. ದೇಶದಲ್ಲಿರ್ತಕ್ಕಂಥ ಬಲಹೀನವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಆತನ ಏನು ಮಾಡ್ತಾನೆ? ತಪ್ಪಿಸ್ತಾನೆ. ಯಾವುದು ಕಂಟಕವಾಗಿದೆಯೋ, ಯಾವುದು ಕೇಡಾಗಿದೆಯೋ, ಯಾವುದು ಒಂದು ಸಮಸ್ಯೆಯಲ್ಲಿ ಸಿಲುಕಿಸುವಂಥ ರೀತಿಯಲ್ಲಿ ನಮ್ಮನ್ನು ಮಾಡ್ತಾ ಇದೆಯೋ, ಆ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ನಮ್ಮನ್ನು ತಪ್ಪಿಸಿ ಆತನ ಏನು ಮಾಡ್ತಾನೆ ರೀ? ಮೇಲಿನ ಕಡೆಗೆ ನಮ್ಮನ್ನು ನಡೆಸ್ತಾನೆ ಪ್ರಿಯರು. ಅದಕ್ಕಾಗಿ ಪೂರ್ವ ಸ್ಥಿತಿಯ ಕಡೆಗೆ, ಮೊದಲು ಯಾವ ಒಂದು ಆಶೀರ್ವಾದ ಇತ್ತು ಆಶೀರ್ವಾದವನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಇರುವಂಥದ್ದೇ ಆದರೆ ಪುನಃ ಆ ಆಶೀರ್ವಾದದ ಕಡೆಗೆ ನಾವು ಸ್ತುತಿ ಎನ್ನುವಂಥದ್ದು ಏನು ಮಾಡುತ್ತೆ? ನಮ್ಮನ್ನು ತರುವಂಥದ್ದಾಗಿದೆ ಪ್ರಿಯರೇ. ಸ್ತುತಿ ಮಾಡುವಾಗ ಅಂತೆ ದೇವ್ರು ಏನು ಮಾಡ್ತಾನಂತೆ? ಅವರ ಗಾನವು ನನ್ನ ಕಿವಿಗೆ ಬೀಳುವುದು. ಬಿದ್ದಂಥ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ತಾ ಇದ್ದೇವೆ ಪ್ರಿಯರೇ, ಪೂರ್ವ ಸ್ಥಿತಿ, ಮೊದಲನೆಯ ಸ್ಥಿತಿ, ಆಶೀರ್ವಾದದ ಸ್ಥಿತಿ, ಆ ಒಂದು ಸ್ಥಿತಿಯ ಕಡೆಗೆ, ರಕ್ಷಣೆಯ ಸ್ಥಿತಿಯ ಕಡೆಗೆ ದೇವರನ್ನ ಏನು ಮಾಡ್ತಾನೆ? ತೆಗೆದುಕೊಂಡು ಬರ್ತಾನೆ ಪ್ರಿಯರು. ಮೊದಲನೇದಾಗಿ ಸ್ತುತಿ ನಂಬಿಕೆ ಫಲವಾಗಿದ್ದರೆ, ಎರಡನೇದಾಗಿ ಸ್ತುತಿ ಜಯ ಕೊಡುವಂಥದ್ದಾಗಿದ್ದರೆ, ಮೂರನೇದಾಗಿ ಸ್ತುತಿ ಅನ್ನುವಂಥದ್ದು ಏನು ಮಾಡುವಂಥದ್ದಾಗಿದೆ ಪ್ರಿಯರೇ? ದುರವಸ್ಥೆಯಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಸುಕ್ಷೇಮದ ಕಡೆಗೆ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ನಾಲ್ಕನೇದಾಗಿ ನಾವು ನೋಡೋಣ, ಅಪೊಸ್ತಲರ ಕೃತ್ಯಗಳ ಪುಸ್ತಕ, ಸ್ತುತಿ ಮಾಡೋದರಿಂದ ಏನು ಆಶೀರ್ವಾದ ನಮಗೆ ಬರುತ್ತೆ ಎಂಬುದಾಗಿ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳ ಪುಸ್ತಕ 25 ಮತ್ತು 26 ವಚನಗಳಲ್ಲಿ ಇಲ್ಲಿ ಪೌಲ ಸೀಲರನ್ನು ಸೆರೆಮನೆಯಲ್ಲಿ ಹಾಕಿರ್ತಾರೆ. ಸೆರೆಮನೆಯಲ್ಲಿ ಹಾಕಿದಂಥ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಅವರು ಬೇಡಿಗಳಲ್ಲಿ ಕಳಚಿ ಬಿದ್ದಿರ್ತಾರೆ. ಹಲ್ಲೆಲೂಯಾ, ಏನು ಮಾಡಿರ್ತಾರೆ? ಬೇಡಿಗಳಿಂದ ಕಟ್ಟಲ್ಪಟ್ಟವರಾಗಿರ್ತಾರೆ. ಕೈಗಳಿಗೆ ಕಾಲುಗಳಿಗೆ ಅವ್ರಿಗೆ ಏನು ಮಾಡಿದ್ದಾರೆ? ಬೇಡಿಗಳನ್ನು ಹಾಕಿದ್ದಾರೆ. ಹಲ್ಲೆಲೂಯಾ. 16ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವರಿಗೆ ಬೇಡಿಗಳನ್ನು ಹಾಕಿದಂಥ ಸಮಯದಲ್ಲಿ, ಬೇಡಿಗಳಿಂದ ಅವರು ಬಂಧಿತವಾದಂಥ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ಮಧ್ಯರಾತ್ರಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ? ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಸ್ತುತಿ ಪದಗಳಿಂದ ದೇವರನ್ನು ಏನು ಮಾಡ್ತಾ ಇದ್ದಾರೆ? ಕೀರ್ತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ, ದೇವರಿಗೆ ಗಾನ ಮಾಡ್ತಾ ಇದ್ದಾರೆ. ಅವರಿಗೆ ಬಂದಿರತಕ್ಕಂಥ ಆ ಶ್ರಮೆ ಸಂಕಟಗಳ ಮಧ್ಯದಲ್ಲಿ, ಅವರಿಗೆ ಹಾಕಲ್ಪಟ್ಟಿರ್ತಕ್ಕಂಥ ಆ ಒಂದು ಬೇಡಿಗಳ ಮಧ್ಯದಲ್ಲಿ, ಅವರು ಬಂಧನದಲ್ಲಿ ಇರುವಂಥ ಸಮಯದಲ್ಲಿ ಕೂಡ, ಅವರು ಬಲಹೀನರಾಗಿ ಇರ್ತಕ್ಕಂಥ ಸಮಯದಲ್ಲಿ ಕೂಡ, ಅವರನ್ನು ಸುವಾರ್ತೆ ಸೇವೆ ನಿಮಿತ್ತವಾಗಿ ಒಂದು ಸ್ಥಳದಲ್ಲಿ ಬಂಧಿಸಲ್ಪಟ್ಟಂಥ ಸಮಯದಲ್ಲಿ ಕೂಡ ಅವರ ಬಾಯಿಂದ ಏನು ಹೊರಡ್ತಾ ಇದ್ದಾರೆ? ಸ್ತುತಿ ಎನ್ನುವಂಥದ್ದು ಹೊರಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಒಂದ್ಸರಿ ಓದ್ತಿರಮ್ಮ ವಚನ.
16, 25, 26 ತೆಗೆದಿದ್ರೆ ಓದ್ರಮ್ಮ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾಯ್ತು ರೀ, ಇವರು ಬೇಡಿಗಳಿಂದ ಕಟ್ಟಲ್ಪಟ್ಟಿದ್ದಾರೆ, ಕೈಗಳಿಗೆ ಕಾಲುಗಳಿಗೆ ಬೇಡಿಗಳಿದ್ದಾವೆ. ಆ ಸಮಯದಲ್ಲಿ ಇವರು ಪ್ರಾರ್ಥನೆ ಮಾಡುತ್ತಾ ಸ್ತುತಿಪದಗಳನ್ನು ಆಡ್ತಾ ಇರಬೇಕಾದ್ರೆ ಇವರ ಬೇಡಿಗಳೆಲ್ಲ ಕಳಚಿ ಬಿದ್ದುವಂತೆ ಅಲ್ಲಿ ಮಹಾಭೂಕಂಪ ಉಂಟಾಯಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಇವತ್ತು ನಾನು ನೀನು ಸ್ತುತಿ ಮಾಡುವಂಥದ್ದು ಆದರೆ ಯಾವುದು ನನ್ನನ್ನು ನಿನ್ನನ್ನು ಬಂಧನದಲ್ಲಿ ಇರಿಸಿದೆ, ಯಾವುದು ನನ್ನನ್ನು ನಿನ್ನನ್ನು ಸ್ವತಂತ್ರವಾಗಿ ಇರಲಾರದೆ ಸಂಪೂರ್ಣವಾಗಿ ಬಲಹೀನತೆ ಕಡೆಗೆ ನಡೆಸ್ತಾ ಇದೆಯೋ, ಶಕ್ತಿಹೀನತೆ ಕಡೆಗೆ ನಡೆಸ್ತಾ ಇದೆಯೋ, ಅವಿಶ್ವಾಸದ ಕಡೆಗೆ ನಡೆಸ್ತಾ ಇದೆಯೋ, ಅಪನಂಬಿಕೆಯ ಕಡೆಗೆ ನಡೆಸ್ತಾ ಇದೆಯೋ, ದೇವರ ಹತ್ರ ಬರಲಾರ್ದ ಹಾಗೆ ಉತ್ಸಾಹವನ್ನು ಉಜ್ಜೀವನವನ್ನು ಹೊಂದಿಕೊಳ್ಳಲಾರದಂಥ ಸ್ಥಿತಿಯ ಕಡೆಗೆ ನಮ್ಮನ್ನು ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಿಸಿದೆಯೋ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಏನು ಮಾಡ್ತಾನಂತೆ, ಆ ಬಂಧನಗಳೆಲ್ಲವನ್ನು ಕಳಿಸ್ತಾನಂತೆ. ನೀನು ಆ ಬೇಡಿಗಳಲ್ಲಿ ಆತನನ್ನು ಸ್ತುತಿಸುವಾಗ, ಆ ಶ್ರಮೆಗಳ ಮಧ್ಯದಲ್ಲಿ ನೀನು ಆತನನ್ನು ಸ್ತುತಿಸುವಾಗ, ಆ ಸಮಸ್ಯೆಗಳ ಮಧ್ಯದಲ್ಲಿ ನೀನು ಆತನನ್ನು ಸ್ತುತಿಸುವಾಗ, ಸುವಾರ್ತೆ ನಿಮಿತ್ತವಾಗಿ ನಿನ್ನ ಕುಟುಂಬದವರು ನಿನಗೆ ವೈರಿಗಳಾಗ್ಬೋದು, ನಿನ್ನ ಸ್ನೇಹಿತರು ನಿನಗೆ ವೈರಿಗಳಾಗ್ಬೋದು, ನಿನ್ನ ಬಂಧುಗಳು ನಿನಗೆ ವೈರಿಗಳಾಗ್ಬೋದು, ನಿನ್ನ ಸಹೋದರರು ನಿನಗೆ ವೈರಿಗಳಾಗ್ಬೋದು, ನಿನ್ನ ತಂದೆ ತಾಯಿ ನಿನಗೆ ವೈರಿಗಳಾಗ್ಬೋದು. ಯಾರು ವೈರಿಗಳಾದರೂ ಕೂಡ ನೀನು ಸ್ಥಿರವಾಗಿ ದೇವರಲ್ಲಿ ನಿಲ್ಲುವಂಥದ್ದೇ ಆದರೆ, ಖಂಡಿತವಾಗಿ ಆತನನ್ನು ಸ್ತುತಿಸುವಂಥದ್ದೇ ಆದರೆ, ಪ್ರಾರ್ಥಿಸುವಂಥದ್ದಾದರೆ ದೇವರು ಎಲ್ಲ ಬಂಧನಗಳಿಂದ ನಿನಗೇನು ಮಾಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ. ದೇವರು ನಿನ್ನ ಜೀವಿತದಲ್ಲಿ ವಾಕ್ಯ ಹೇಳ್ತಾ ಇದೆ, ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಮಹಾಭೂಕಂಪ ಉಂಟಾಯ್ತಂತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಾಯ್ತಂತಲ್ಲಿ ಭೂಕಂಪ. ಯಾವಾಗ ಭೂಕಂಪವಾಗುತ್ತೆ? ದೇವರು ಇಳಿದು ಬರುವಾಗ ಭೂಕಂಪವಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಸಂದರ್ಭದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರು ಬರುವಂಥ ಸಮಯದಲ್ಲಿ ಏನಾಯ್ತಂತೆ, ಭೂಕಂಪ ಉಂಟಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇವರು ಸ್ತುತಿ ಮಾಡುವಾಗ ದೇವರು ತಾನೇ ಅವರ ಮಧ್ಯದಲ್ಲಿ ಇಳಿದು ಬಂದ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಪ್ರಾರ್ಥಿಸ್ತಾರೋ ಸ್ತುತಿಸ್ತಾರೋ ಅವರ ಮಧ್ಯದಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಅವರ ನಡುವೆ ಆತನೇನು ಮಾಡಿದ, ಇಳಿದು ಬಂದ ಮೇಲೆ ಅವರಿಗೆ ಹಾಕಲ್ಪಟ್ಟಂಥ ಆ ಬೇಡಿಗಳೆಲ್ಲವೂ ಕೂಡ ಕಳಚಿ ಬಿದ್ದು ಸೆರೆಮನೆಯಲ್ಲಿ ಹಾಕಿದ್ರು. ಅವ್ರನ್ನ ಸೆರೆಮನೆ ಅಂದ್ರೆ ಏನ್ರಿ, ಜೈಲಲ್ಲಿ ಹಾಕಿದ್ರು. ಆ ಜೈಲಿನ ಬಾಗಿಲುಗಳೆಲ್ಲ ಕದಗಳೆಲ್ಲ ಏನಾದಂತೆ ತೆರೆದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಸೈತಾನನ ಕಪಿಮುಷ್ಟಿಯಿಂದ ಬಂಧಿತರಾಗಿರ್ತಕ್ಕಂಥ, ರೋಗಗಳಿಂದ ಬಂಧಿತರಾಗಿರ್ತಕ್ಕಂಥ, ಅವಮಾನಗಳಿಂದ ಬಂಧಿತರಾಗಿರ್ತಕ್ಕಂಥ, ಬಲಹೀನತೆಯಿಂದ ಬಂಧಿತರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಬೇಡಿಗಳು ಏನಾಗ್ತವೆ, ಸ್ತುತಿ ಮಾಡುವಾಗ ಕಳಚಿ ಬೀಳುತ್ತವೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದು ಅವರಿಗೆ ಮುಚ್ಚಲ್ಪಟ್ಟ ಸ್ಥಿತಿಯಲ್ಲಿದೆಯೋ, ಯಾವುದು ಆಶೀರ್ವಾದ ತರಲಾರದಂಥ ಒಂದು ಸ್ಥಿತಿಯಲ್ಲಿದೆಯೋ, ಬರೇ ಶಾಪ ಎನ್ನುವಂಥ ಬಾಗಿಲ ಒಳಗಡೆ ಅವ್ರು ಬಂಧಿಸಲ್ಪಟ್ಟಿದ್ದಾರೆ, ಅವಮಾನ ಎನ್ನುವಂಥ ಬಾಗಿಲ ಒಳಗಡೆ ಅವರು ಬಂಧಿಸಲ್ಪಟ್ಟಿದ್ದರು. ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಸ್ತುತಿ ಮಾಡುವಾಗ ಆ ಬಾಗಿಲು ತೆರೆಯಲ್ಪಟ್ಟು ಅವರ ಜೀವಿತದಲ್ಲಿ ಅವರು ಉಜ್ಜೀವನವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಸ್ತುತಿ ತರುವಂಥ ಇನ್ನೊಂದು ಆಶೀರ್ವಾದ, ಕೊನೆಯ ಆಶೀರ್ವಾದ ಯಾವುದಂದರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದೇ ಅಧ್ಯಾಯ 16ನೇ ಅಧ್ಯಾಯ 30 ಮತ್ತು 34ನೇ ವಚನ ನಾವು ಓದಿಕೊಳ್ಳುವಾಗ, ಸ್ತುತಿಯ ಮೂಲಕವಾಗಿ ಆತ್ಮಗಳು ಏನಾಗ್ತವ್ರಿ, ರಕ್ಷಿಸಲ್ಪಡ್ತವೆ ಪ್ರಿಯರೇ. ಓದ್ತಿರ ಒಂದು ಸಾರಿ. ಸ್ತುತಿ ಮಾಡುವಾಗ ಏನಾಗುತ್ತೆ, ಆತ್ಮಗಳು ಏನಾಗ್ತವೆ, ರಕ್ಷಿಸಲ್ಪಡ್ತವೆ. ಓದ್ರಿ ಒಂದು ಸಾರಿ. 30ರಿಂದ 34 ವಚನ. ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯಲ್ಲಿ ಅದೇ ಗಳಿಗೆಯಲ್ಲಿ ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದ ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರೆಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು ಎಂಬುದಾಗಿ. ಯಾವ ಸೆರೆಮನೆಯ ಅಧಿಕಾರಿಯ ಕೈ ಕೆಳಗಡೆ ಇವರಿದ್ರು, ಭೂಕಂಪವಾದಂಥ ಸಮಯದಲ್ಲಿ ಸಂಪೂರ್ಣವಾಗಿ ಆ ಸೆರೆಮನೆಯ ಅಧಿಕಾರಿ ಏನು ಮಾಡ್ತಾ ಇದ್ದಾನ್ರಿ, ಭಯ ಪಡ್ತಾ ಇದ್ದಾನೆ ಪ್ರಿಯರೇ. ಬೇಡಿಗಳು ಕಳಚಿ ಬಿದ್ದವು. ಸೆರೆಮನೆ ಯಜಮಾನ ನಿದ್ದೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ. ಸೆರೆಯ ಯಜಮಾನ ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳನ್ನು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡಗುತ್ತಾ ಪೌಲ ಸೀಲರ ಮುಂದೆ
ಬಿದ್ದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಒಬ್ಬ ಸೆರೆಮನೆಯ ಅಧಿಕಾರಿ ಯಾರು ಬಂಧನದಲ್ಲಿ ಅವರು ಇದ್ದಾರೋ ಆ ಅಧಿಕಾರಿ ಬೆಚ್ಚಿ ಬೆರಗಾಗ್ತಾ ಇದ್ದಾನೆ ಪ್ರೇಯರ್. ಇವ್ರು ಎಲ್ಲಿ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ರೇನೋ, ಇವರು ಓಡಿ ಹೋದರೆ ನನ್ನ ಪ್ರಾಣಕ್ಕೆ ಅಪಾಯ, ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಹೊರತಾಗಿ ಮತ್ತೊಂದು ಇಲ್ಲ ಎಂಬುದಾಗಿ ನೆನೆಸಿ ಆತನು ಕತ್ತಿ ತೆಗೆದುಕೊಂಡು ಇರಿದುಕೊಳ್ಬೇಕೆನ್ನುವುದರೊಳಗಡೆ ಪೌಲನು ಕೂಗುತ್ತಾ ಇದ್ದಾನೆ ಪ್ರೇಯರ್. ಕೂಗಿದಾಗ ಆ ವ್ಯಕ್ತಿ ರೆಸ್ಪಾಂಡ್ ಆಗಿ ದೀಪಗಳನ್ನು ತರಬೇಕೆಂಬುದಾಗಿ ಹೇಳಿದಂಥ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ದೀಪಗಳನ್ನು ತಂದಾದ ಮೇಲೆ ಆತನು ನೇರವಾಗಿ ಬಂದು ಏನು ಮಾಡಿದಂತೆ ಅವರ ಪಾದಗಳ ಬಳಿಯಲ್ಲಿ ಬಿದ್ದನು ಎಂಬುದಾಗಿ. ಬಿದ್ದು ಏನು ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಹಲ್ಲೆಲೂಯಾ. ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಹೇಳಿದಂಥದ್ದನ್ನು ಆತ ಫಾಲೋ ಅಪ್ ಮಾಡಿ ಏನು ಮಾಡ್ತಾನೆ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ತನ್ನ ಮನೆಯವರೆಲ್ಲರ ಸಹಿತವಾಗಿ ಆತನ ಏನು ಮಾಡ್ತಾ ಇದ್ದಾನೆ? ಉಲ್ಲಾಸಗೊಳ್ತಾ ಇದ್ದಾನೆ. ಒಂದು ವೇಳೆ ಅವರು ಸ್ತುತಿಸಲಾರದೆ ಇದ್ದಿದ್ರೆ ಆ ಆತ್ಮ ರಕ್ಷಣೆ ಮಾರ್ಗದ ಕೆಳಗಡೆ ಬರ್ತಿರಲಿಲ್ವೇನು? ದೇವರ ಒಂದು ಮಹತ್ ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ಆತನು ಬೆಚ್ಚಿ ಬೆರಗಾಗಿ ದೇವರ ಶಕ್ತಿ ಇದೆ, ಇವರ ಬಳಿಯಲ್ಲಿ ದೇವರು ಇದ್ದಾನೆ ಎಂಬುದಾಗಿ ನೆನೆಸಿ ದೇವರ ಮೇಲೆ ನಂಬಿಕೆ ಇಟ್ಟು ಅವ್ರು ಏನು ಮಾಡಿದ್ರಿ? ಸಂಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಟ್ಟು ಏನು ಮಾಡಿದ್ರಿ? ರಕ್ಷಣೆ ಕಡೆಗೆ ಬಂದರು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಮಾಡೋದ್ರಿಂದ ಇಷ್ಟೆಲ್ಲ ಆಶೀರ್ವಾದಗಳು ನಮಗೆ ಇದ್ದಾವೆ. ಆದರೆ ನಾವೇನು ಮಾಡ್ತೀವಿ? ಸ್ತುತಿ ಮಾಡುವಂಥದ್ದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಸ್ತುತಿ ಪದಗಳನ್ನು ಆಡುವಂಥದ್ದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ದೇವರಿಗೆ ಗಾಯನ ಮಾಡುವಂಥದ್ದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ದೇವರು ಮಾಡಿದಂಥ ಮೇಲುಗಳನ್ನು ನೆನೆಸಿ ನಾವು ಉಪಕಾರ ಸ್ತುತಿ ಮಾಡುವಂಥದ್ದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಇವತ್ತಿನಿಂದ ಆದರೆ ನಾವು ಸಂಪೂರ್ಣವಾಗಿ ಲಕ್ಷ್ಯಕ್ಕೆ ತೆಗೆದುಕೊಂಡು ಆತನನ್ನು ಸ್ತುತಿಸುವಾಗ ಖಂಡಿತವಾಗಿ ಒಂದು ಆಶೀರ್ವಾದಗಳಿಗೆ ನಾವೇನಾಗ್ತೀವಿ ರೀ? ಪಾತ್ರ ಆಗ್ತೀವಿ ಪ್ರೇರೆ. ಮತ್ತು ನಾವು ನೋಡ್ತಾ ಇದ್ದೀವಿ ಯೆಶಾಯ 6:13 ಉತ್ಸಾಹವನ್ನು ನೀಡುತ್ತಂತೆ. ಈ ಸ್ತುತಿ ಪದಗಳನ್ನು ಆಡುವಾಗ ನಮಗೇನು ಬರುತ್ತೆ? ಉತ್ಸಾಹದ ಆಶೀರ್ವಾದವನ್ನು ಕೂಡ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಎಲ್ಲ ಆಶೀರ್ವಾದಗಳು ಸ್ತುತಿ ಮಾಡುವಾಗ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ತುತಿ ಅನ್ನುವಂಥದ್ದು ನಂಬಿಕೆ ಫಲವಾಗಿದೆ, ಜಯ ಕೊಡುವಂಥದ್ದಾಗಿದೆ, ದುರವಸ್ಥೆಯನ್ನು ತಪ್ಪಿಸುವಂಥದ್ದಾಗಿದೆ, ಮಹತ್ ಕಾರ್ಯ ಮಾಡುವಂಥದ್ದಾಗಿದೆ, ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಉತ್ಸಾಹವನ್ನು ಕೂಡ ನಮ್ಮ ಜೀವಿತದಲ್ಲಿ ಅದು ಒದಗಿಸಿ ತಂದು ಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಆಶೀರ್ವಾದಗಳು ನಾವು ಹೊಂದಿಕೊಳ್ಬೇಕಾದ್ರೆ ನಾವೇನು ಮಾಡ್ಬೇಕ್ರಿ? ಸೃಷ್ಟಿಕರ್ತನಾದಂಥ ದೇವರು ಯಾರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಆತನನ್ನು ಸ್ತುತಿಸುವಂಥ ಮಕ್ಕಳಾದರೆ ಎಲ್ಲ ಆಶೀರ್ವಾದಗಳಿಗೆ ನಾವೇನಾಗ್ತೀವಿ? ಪಾತ್ರರಾಗ್ತೀವಿ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಸಹೋದರಿ ಇಲ್ಲಿವರೆಗೆ ಸ್ತುತಿ ಮಾಡಲಾರದಂಥ ಸ್ಥಿತಿಯಲ್ಲಿದೆಯೇನು? ಸ್ತುತಿ ಯಾಕೆ? ಸ್ತುತಿಯ ಅರ್ಥ ಏನು? ಸ್ತುತಿ ಯಾರು ಮಾಡ್ತಾರೆ? ಸ್ತುತಿ ಯಾವಾಗ ಮಾಡಬೇಕು? ಸ್ತುತಿ ಮಾಡೋದ್ರಿಂದ ನಮಗೆ ಆಗುವಂಥ ಆಶೀರ್ವಾದಗಳು ಏನೆಂಬುದಾಗಿ ನೀನು ತಿಳಿದುಕೊಂಡದ್ದಾದ ಮೇಲೆ ಸಂಪೂರ್ಣವಾಗಿ ದೇವರಿಗೆ ನಿನ್ನ ಜೀವಿತವನ್ನು ನೀನು ಒಪ್ಪಿಸಿ ಕೊಡುವಂಥದ್ದೇ ಆದರೆ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಮಾಡುವಂಥ ಯೆಹೋಷಾಫಾಟನ ಸಮೂಹ ಸೈನ್ಯಕ್ಕೆ ಜಯ ಯಾವ ರೀತಿಯಾಗಿ ಬಂತು? ಸ್ತುತಿ ಮಾಡುವಾಗ ಪೌಲ ಸೀಲರ ಬೇಡಿಗಳು ಕದಗಳು ಯಾವ ರೀತಿಯಾಗಿ ಕಳಚಿ ಬಿದ್ದು ತೆರೆಯಲ್ಪಟ್ಟು, ಸ್ತುತಿ ಮಾಡುವಾಗ ಸೆರೆಮನೆ ಯಜಮಾನ ಯಾವ ರೀತಿಯಾಗಿ ರಕ್ಷಿಸಲ್ಪಟ್ಟನು, ಸ್ತುತಿ ಮಾಡುವಾಗ ಇಸ್ರಾಯೇಲರು ನಂಬಿಕೆ ಫಲವನ್ನು ಯಾವ ರೀತಿಯಾಗಿ ಹೊಂದಿಕೊಂಡ್ರು, ಸ್ತುತಿ ಮಾಡುವಾಗ ಯೆಶಾಯನು ಉತ್ಸಾಹವನ್ನು ಯಾವ ರೀತಿಯಾಗಿ ಪಡೆದುಕೊಂಡು, ಸ್ತುತಿ ಮಾಡುವಾಗ ದೇಶದಲ್ಲಿ ದೇವರು ದುರಾವಸ್ಥೆಯನ್ನು ತಪ್ಪಿಸ್ತೀನಿ ಎಂಬುದಾಗಿ ಭಾಷೆ ಕೊಟ್ಟನು. ಇವತ್ತು ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಬೇಕಾದ್ರೆ ನಾವು ಸ್ತುತಿಯನ್ನು ಮಾಡುವಂಥವರಾಗೋಣ. ಸಹೋದರಿ, ದೇವರನ್ನು ಹಾಡಿ ಹೊಗಳಿ ಕೊಂಡಾಡಿ ಆತನ ನಾಮಸ್ಮರಣೆ ಮಾಡುತ್ತಾ ಆತನನ್ನು ಗಾಯನ ಮಾಡುತ್ತಾ ಕೀರ್ತಿಸುವಂಥದ್ದೇ ಸ್ತುತಿಯಾಗಿದೆ. ಈ ಸಮಯದಲ್ಲಿ ಆತನು ಮಾಡಿದಂಥ ಎಲ್ಲ ಮೇಲುಗಳನ್ನು ಉಪಕಾರಗಳನ್ನು ನೆನೆಸಿ ಆತನೆಂಬುದಾಗಿ ನಾವು ಆತನನ್ನು ಸ್ಮರಿಸುವಂಥದ್ದೇ ಸ್ತುತಿಯಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ರಾಜನೇ, ಕರ್ತನೇ ಸ್ವಾಮಿ, ಸ್ತುತಿಯ ಮೂಲಕವಾಗಿ ಇಷ್ಟು ಆಶೀರ್ವಾದಗಳಿದ್ದಾವೆ ಎಂಬುದಾಗಿ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಯಾವುದನ್ನು ಮರೆಯದೆ ಸಂಪೂರ್ಣವಾಗಿ ಕರ್ತನೆ ಪ್ರತಿಯೊಂದನ್ನು ಕರ್ತನೆ ಅದರ ಪ್ರಕಾರವಾಗಿ ನಾವು ನಡಿಲಿಕ್ಕಾಗುವ ಹಾಗೆ ಸ್ತುತಿ ಮಾಡುವಾಗ ಸ್ವಾಮಿ ನೀನು ಕೊಡುವಂಥ ಎಲ್ಲ ಮೇಲುಗಳನ್ನು, ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಸ್ವಾಮಿ ನಿನ್ನ ಬಲವಾಗಿರ್ತಕ್ಕಂಥ ಸ್ವಾಮಿ ಬಿಡುಗಡೆಯನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂಥ ಸಹಾಯ ಮಾಡಿ ನಡೆಸಪ್ಪ. ಇವರಲ್ಲಿ ಇನ್ನೂ ಅನೇಕರು ಸ್ತುತಿ ಪದಗಳನ್ನು ಆಡಲಾರದ ಸ್ಥಿತಿಯಲ್ಲಿದ್ದಾರೆ ಸ್ವಾಮಿ. ದೇವರೇ, ಇವರು ಸ್ತುತಿ ಪದಗಳನ್ನು ಆಡುತ್ತೆ ಎಲ್ಲ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಿನ್ನ ನಾಮಸ್ಮರಣೆ ಮಾಡುತ್ತಾ ಸಂಪೂರ್ಣವಾಗಿ ಸ್ವಾಮಿ ತಮ್ಮ ಜೀವಿತದಲ್ಲಿ ನಿನ್ನನ್ನು ಸ್ವಾಮಿ ಉನ್ನತವಾದ ಸ್ಥಿತಿಯಲ್ಲಿ ಇರಿಸಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಇವರ ಜೀವಿತವನ್ನು ಸ್ವಾಮಿ ನೀವು ತಾನೇ ಆಶೀರ್ವಾದ ಮಾಡಿ ನಡೆಸ್ತಾ ಕಾಯ್ದು ಕಾಪಾಡುತ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ಸ್ವಾಮಿ ಸ್ತುತಿ ಆಡುವಂಥ ಸಮಯದಲ್ಲಿ ಸ್ವಾಮಿ ಸಂಪೂರ್ಣವಾಗಿ ನೀನು ತೊಲಗಿಸಿದ್ದಿ ಎಂಬುದಾಗಿ, ಈ ವಾಕ್ಯದ ಮೂಲಕವಾಗಿ ಸಂಪೂರ್ಣವಾಗಿ ನೀನು ವಿಮೋಚನೆ, ಬಿಡುಗಡೆ, ಶುದ್ಧತ್ವವನ್ನು ಕೊಟ್ಟಿದ್ದೀ ಎಂಬುದಾಗಿ ನಂಬುತ್ತಾ ಅತಿ ಬೇಗನೆ ಬರಲು ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ
ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯ ನಡೆಸಿ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡ ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.